ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ, ನ್ಯೂಜಿಲೆಂಡ್ನ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. 22 ಗಂಟೆ ಜರ್ನಿ ಮಾಡಿ ಫುಲ್ಲು ಸಾಕಾಗಿ ಹೋಗ್ಬಿಟ್ಟಿತ್ತು. ಸುಸ್ತಾಗಿ ಹೈರಾಣಾಗಿ ಹೋಗ್ಬಿಟ್ಟಿದ್ವಿ. ಯಾವಾಗಪ್ಪ ಮಲ್ಕೊಳ್ಳೋಕ್ಕೆ ಹಾಸಿಗೆ ಸಿಗುತ್ತೆ ಅನ್ನೋ ಸ್ಥಿತಿ ಬಂದ್ಬಿಟ್ಟಿತ್ತು. ನಿನ್ನೆ ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ನಾವು ಉಳ್ಕೊಂಡಿರೋ ಹೋಟೆಲ್ ಯಾವುದು, ಎಷ್ಟು ಖರ್ಚಾಯಿತು, ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಇನ್ಕ್ಲೂಡ್ ಆಗಿತ್ತಾ, ಏನೇನು ಕೊಟ್ಟಿದ್ರು ಅಂತ ಹೇಳಿ ಎಲ್ಲದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ರಾತ್ರಿ 10:15ಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ ಇಂದ ಹೊರಟ್ವಿ. 11:15ಗೆ ಹೋಟೆಲ್ನ ರೀಚ್ ಆದ್ವಿ. 11:15ಗೆ ಮಲಗಿದವರು ಬೆಳಿಗ್ಗೆ 6:15ಗೆ ನಮಗೆ ಎಚ್ಚರ ಆಯ್ತು. ನಾವು ಸ್ಟೇ ಮಾಡಿದ ಹೋಟೆಲ್ ಕ್ಲಾರ್ಕ್ಸ್ ಇನ್ ಅಂತ ಏರ್ಪೋರ್ಟ್ ಅಂದ್ರೆ ಬೆಂಗಳೂರು ಏರ್ಪೋರ್ಟ್ ಹತ್ರದಲ್ಲೇ ಇದೆ. ಎದ್ದು ಕೂಡಲೇ ಒಂದು ಮಾರ್ನಿಂಗ್ ವಾಕ್ ಹೋಗೋಣ ಅಂತ ಹೇಳಿ ಅನ್ಕೊಂಡು ಹೊರಟ್ವಿ. ಸ್ವಲ್ಪ ದೂರದಲ್ಲಿ ಅಲ್ಲೇ ಎದುರುಗಡೆ ಕಾಣ್ತಾ ಇದೆ ನೋಡಿ ಒಂದು ದೊಡ್ಡ ಗುಡ್ಡ, ಫ್ಲೈಓವರು, ಆ ವೆಹಿಕಲ್ ಸೌಂಡು, ಮತ್ತೆ ಬೆಳಿಗ್ಗೆನೆ ಹಕ್ಕಿಗಳು ಕೂಗುತ್ತಲ್ಲ ಆ ಸೌಂಡು. ಅಬ್ಬಾ ಎಂಥ ಖುಷಿ ಆಗ್ತಿತ್ತು ಅಂತಂದ್ರೆ, ನ್ಯೂಜಿಲೆಂಡ್ ಅಲ್ಲಿ ನಮಗೆ ಯಾವ ವೆಹಿಕಲ್ ಸೌಂಡು ಕೇಳಿಸ್ತಾ ಇರಲಿಲ್ಲ. ಕೇಳಿಸ್ತಾ ಇದ್ದಿದ್ದು ಒಂದೇ ಸೌಂಡು, ಯಾವುದಂದ್ರೆ ಆಂಬ್ಯುಲೆನ್ಸ್ ಮತ್ತೆ ಫೈರ್ ಇಂಜಿನ್ ಸೌಂಡು. ದಿನದಲ್ಲಿ ಒಂದು 20-30 ಸಲನಾರು ಈ ಸೌಂಡು ನಮಗೆ ಕೇಳಿಸ್ತಾ ಇರ್ತಿತ್ತು. ಅಲ್ಲೇ ಒಂದು 10 ಹೆಜ್ಜೆ ದೂರದಲ್ಲಿ A2B ಇತ್ತು. A2Bಯಲ್ಲಿ ಒಂದು ಮಿನಿ ಬ್ರೇಕ್ಫಾಸ್ಟ್ ಅಂತ ಸಿಗುತ್ತೆ. ಅಂದರೆ ಅದರಲ್ಲಿ ಇಡ್ಲಿ, ದೋಸೆ, ವಡೆ, ಕೇಸರಿ ಬಾತು, ಉಪ್ಪಿಟ್ಟು ಇಷ್ಟೆಲ್ಲ ಐಟಮ್ಸು ಕೂಡ ಇರುತ್ತೆ. ಈ A2B ಅಂತ ಹೇಳಿದಾಗೆಲ್ಲ ನಮಗೆ ಆಟಿನಗರ್ A2B ನೆನಪಾಗುತ್ತೆ. ಯಾಕೆ ಅಂತ ಅಂದರೆ ನಾವು A2Bಗೆ ಅವಾಗ ಹೋಗಿ ಅಲ್ಲಿ ಮಿನಿ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಬರ್ತಾ ಇದ್ವಿ. ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಇತ್ತು, ಹಾಗಾಗಿ ನಾವು A2Bಯಲ್ಲಿ ಏನು ತಿನ್ನೋಕೆ ಹೋಗಲಿಲ್ಲ. ಒಂದೊಳ್ಳೆ ಫಿಲ್ಟರ್ ಕಾಫಿ ಕುಡಿದ್ವಿ. ಈ ನ್ಯೂಜಿಲೆಂಡಲ್ಲಿ ಎಲ್ಲಿ ಫಿಲ್ಟರ್ ಕಾಫಿ ಕುಡಿಯೋದಕ್ಕೆ ಹೋಗೋಣ, ಎಲ್ಲಿ ಸಿಗುತ್ತೆ ಫಿಲ್ಟರ್ ಕಾಫಿ ಕುಡಿಬೇಕಪ್ಪ ಅಂತಂದರೆ ನಾವು ಮನೇಲೆ ಒಂದು ಇನ್ಸ್ಟೆಂಟ್ ನೆಸ್ಕೆಫೆ ಕಾಫಿ ಪೌಡರ್ನ ಇಟ್ಕೊಂಡಿದ್ವಿ. ಅಲ್ಲಿ ಕಾಫಿ ಕುಡಿದಿದ್ದೀವಿ ಅಂತಾನೆ ಅನ್ನಿಸ್ತಾ ಇರಲಿಲ್ಲ. ಈ A2Bಯಲ್ಲಿ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿದ್ಮೇಲೆ ಮನಸ್ಸಿಗೆ ಒಂಥರ ಖುಷಿ ಆಗ್ತಾ ಇತ್ತು. ಇವಾಗ ಹೋಟೆಲೆಲ್ಲ ಯಾವ ಥರ ಇತ್ತು ಅಂತ ತೋರಿಸ್ತೀನಿ ಬನ್ನಿ. ಹೋಟೆಲ್ ಆಂಬಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೀವೇ ನೋಡ್ತಾ ಇದ್ದೀರಾ, ಈ ಥರ ಲೈಟ್ಸ್ ಎಲ್ಲ ಹಾಕಿ ಫಿಕ್ಸ್ ಮಾಡಿದ್ರು. ತುಂಬಾನೇ ಲಕ್ಸುರಿಯಸ್ ಆಗಿತ್ತು. ದುಡ್ಡು ಕೂಡ ಹಾಗೆ ಇರುತ್ತೆ ಬಿಡಿ. ಎಷ್ಟಾಯಿತು ಒಂದಿನಕ್ಕೆ ಈ ಹೋಟೆಲಲ್ಲಿ ಅಂಥೇಳಿ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಇವಾಗ ರೂಮ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಬುಕ್ ಮಾಡಿದ್ದು ಸೂಟ್ ರೂಮು. ಇದನ್ನು ಫ್ಯಾಮಿಲಿ ರೂಮ್ ಅಂತಲೂ ಹೇಳ್ತಾರೆ. ಎಂಟ್ರ್ ಆಗ್ತಾ ಇದ್ದಂಗೆ ಇಲ್ಲಿ ನೋಡಿ ಒಂದು ದೊಡ್ಡ ಹಾಲು, ಇಲ್ಲೇನೆ ಕಿಚನ್ನು ಮತ್ತು TV ಇದೆ. ಇದರಲ್ಲಿ ನೀವು ನೋಡ್ತಾ ಇದ್ರೆ 3 ರೂಮ್ಸ್ ಇದೆ. ಇದು 3 ಕೂಡ AC ರೂಮು ಮತ್ತು ಫ್ರೀ ವೈಫೈ ಸಿಗುತ್ತೆ. ಈಗ ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ಹೇಳಿ. ಇಲ್ಲಿ ನೋಡಿ ಒಂದು TV ಇಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಪಕ್ಕಕ್ಕೆ ಬಂದರೆ ಒಂದು ಕೆಟಲ್ಲು, ಟೀ ಕಾಫಿ ಪೌಡ್ರ್ ಇದೆ. ಹಾಗೇನೆ ಇಲ್ಲಿ ನೋಡಿ ಒಂದು ಮಿನಿ ಫ್ರಿಡ್ಜ್ ಕೂಡ ಇದೆ. ಈ ಕ್ಲಾರ್ಕ್ಸ್ ಇನ್ ಹೋಟೆಲ್ ಇದೆಯಲ್ಲ, ಆ್ಯಕ್ಚುಲಿ ನಾನು ಈ ಹಿಂದೆ ವರ್ಕ್ ಮಾಡ್ತಾ ಇದ್ನಲ್ಲ ಕಂಪ್ನಿ ಕ್ಲೈಂಟ್ ಇವರು.
ಸುಮ್ಮನೆ ಯಾವುದ್ಯಾವುದೋ ಹೋಟೆಲ್ನ ಬುಕ್ ಮಾಡೋ ಬದಲು ನಮಗೆ ಗೊತ್ತಿರೋಂಥ ಒಂದಿಷ್ಟು ಹೋಟೆಲ್ಗಳದ್ದು ಹೆಸರನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ಯಾವುದು ಬೆಸ್ಟ್ ಅನ್ನಿಸ್ತೋ ಅದನ್ನು ನಾವು ಬುಕ್ ಮಾಡಿದ್ದು. ನೆಕ್ಸ್ಟ್ ಇಲ್ಲಿ ವಾರ್ಡ್ರೋಬು ಒಂದಿಷ್ಟು ಹ್ಯಾಂಗರ್ಸ್ ಎಲ್ಲ ಇಟ್ಟಿದ್ರು. ನಾವು ನಮ್ಮ ಬಟ್ಟೆಗಳನ್ನೆಲ್ಲ ಹಾಕಿ ಇಟ್ಕೊಂಡಿದ್ವಿ. ಇಲ್ಲಿ ಸ್ವಲ್ಪ ಕೆಳಗೆ ಒಂದು ಲಾಕರ್ ಕೂಡ ಕೊಟ್ಟಿದ್ರು. ಪಕ್ಕದಲ್ಲಿ ನೋಡಿ ಒಂದು ಬಾಲ್ಕನಿ ವ್ಯೂ ಏನು ಸಖತ್ತಾಗಿ ಕಾಣುತ್ತೆ ಅಂತ ಹೇಳಿ. ಆರಾಮಾಗಿ ಇಲ್ಲಿ ಹೊರಗಡೆ ಎಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಕುತ್ಕೊಬೋದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದೊಂದು ಕಿಂಗ್ ಸೈಜ್ ಬೆಡ್ಡು. ಈ ಬಾತ್ರೂಮಲ್ಲಿ ಒಂದಿಷ್ಟು ಶಾಂಪೂಸು, ಕಂಡೀಷ್ನರು, ಹೇರ್ ಡ್ರೈಯರ್ ಎಲ್ಲ ಇಟ್ಟಿದ್ರು. ಈ ಕ್ಲಾರ್ಕ್ಸ್ ಇನ್ನು ಇಲ್ಲಿ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಆಗಿರೋದು, ತುಂಬಾ ಡೀಸೆಂಟಾಗಿದೆ. ನಮಗೆ ಈ ಸೂಟ್ ರೂಮ್ ಎಲ್ಲ ಇಷ್ಟು ದೊಡ್ಡ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನೀವು ವಿತ್ ಫ್ಯಾಮಿಲಿ ಅಂತಂದರೆ ಒಂದು 8-10 ಜನ ಬಂದಿದ್ದೀರಾ ಅಂತಂದರೆ ಈ ಸೂಟ್ ರೂಮ್ನ ಆರಾಮಾಗಿ ಬುಕ್ ಮಾಡ್ಕೊಬೋದು. ಇಲ್ಲ ನಮ್ಮ ಥರ 2-3 ಜನ ಮಾತ್ರ ಇದ್ದೀರಾ ಅಂತಂದರೆ ಈ ರೂಮ್ ತುಂಬಾ ದೊಡ್ಡದಾಗತ್ತೆ. ಇವಾಗ ಇನ್ನೆರಡು ರೂಮ್ ಇತ್ತಲ್ಲ, ಅದು ಕೂಡ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಹೇಳಿ. ನೋಡಿ ಈ ಥರ ಇದೆ. ನಮ್ಮ ರೂಮ್ ಯಾವ ಥರ ಇದೆಯೋ ಅದೇ ಥರನೇ ಇಲ್ಲೂ ಕೂಡ ಟಿವಿ ಆಮೇಲೆ ಬೆಡ್ಡು ಎಲ್ಲದೂ ಕೂಡ ಇಟ್ಟಿದ್ದಾರೆ. ಆದರೆ ನಮ್ಮ ರೂಮಿಗೆ ಹೋಲಿಸಿದ್ರೆ ಈ ರೂಮ್ ಸ್ವಲ್ಪ ಚಿಕ್ಕದು. ಹಾಗೇನೆ ಬಾತ್ರೂಮು ಅಷ್ಟೇ ನಮ್ಮ ರೂಮ್ ಅಷ್ಟು ದೊಡ್ಡದಿಲ್ಲ, ಸ್ವಲ್ಪ ಚಿಕ್ಕಕ್ಕಿದೆ. ಈ ರೂಮ್ ಇದೆಯಲ್ಲ ಅದೇ ಥರನೇ ಪಕ್ಕದ ರೂಮು ಕೂಡ ಇದೆ. ಆ ವಿಡಿಯೋನ ನಾನು ಶೂಟ್ ಮಾಡ್ಕೊಂಡಿದ್ದೆ, ಆದರೆ ಅದು ಡಿಲೀಟ್ ಆಗಿಬಿಟ್ಟಿದೆ. ಸಿಕ್ಕಿದ್ರೆ ನಾನು ಖಂಡಿತ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಬೆಳಿಗ್ಗೆ 7:15ಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಯಿತು. ಈ ಒಂದು ವರ್ಷದಿಂದ ನ್ಯೂಜಿಲೆಂಡ್ ಹೋಟೆಲಲ್ಲಿ ಇಡ್ಲಿ, ವಡೆ, ದೋಸೆ ಏನು ತಿಂದೇ ಇರಲಿಲ್ಲ. ಯಾಕೆ ಅಂತಂದರೆ ಹೋಟೆಲಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂತಾ ಇದ್ವಿ. ಇಲ್ಲಿ ಬೇರೆ ಅನ್ಲಿಮಿಟೆಡ್ ಫುಡ್ಡು, ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿ ಲಾಸ್ಟ್ ಫ್ಲೋರಿಗೆ ಹೋದ್ವಿ. ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿತ್ತು. ಇಲ್ಲಿ ನೋಡಿ ಐಟಮ್ಸ್ ಎಲ್ಲ ಏನೇನಿದೆ ಅಂಥೇಳಿ ಕ್ಲೀನಾಗಿ ಬರೆದುಬಿಟ್ಟಿದ್ದಾರೆ. ಬನ್ನಿ ಏನೇನು ಐಟಮ್ಸ್ ಇದೆ ಅಂಥೇಳಿ ನೋಡ್ತಾ ಹೋಗೋಣ. 2 ಥರದ ಬ್ರೆಡ್ ಇತ್ತು, ವೈಟ್ ಬ್ರೆಡ್ಡು ಮತ್ತು ಬ್ರೌನ್ ಬ್ರೆಡ್ಡು. ಫಸ್ಟಲ್ಲೇ ಈ ಬ್ರೆಡ್ಗೆಲ್ಲ ಹಾಕ್ಕೊಳ್ಳೋದಕ್ಕೆ ಅಂಥೇಳಿ ಬೆಣ್ಣೆ ಮತ್ತು ಕೆಚಪ್ ಇಟ್ಟಿದ್ರು. ನೆಕ್ಸ್ಟು ಡಯಟ್ ಗೇಟ್ ಎಲ್ಲ ಮಾಡೋರಿಗೆ ಅಂಥೇಳಿ ಈ ಕಾರ್ನ್ಫ್ಲೆಕ್ಸ್ ಎಲ್ಲ ಇಟ್ಟಿದ್ರು. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಪಪ್ಪಾಯ ಮತ್ತು ಆರೆಂಜ್ ಜ್ಯೂಸ್ ಕೂಡ ಇಲ್ಲಿತ್ತು. ಸ್ವಲ್ಪ ಪಕ್ಕಕ್ಕೆ ಬಂದರೆ ನನ್ನ ಫೇವ್ರೆಟ್ ಐಟಮು ಇಡ್ಲಿ ಕೂಡ ಇತ್ತು. ಮತ್ತು ಒಂದಿಷ್ಟು ಜನ ಈ ಗೀ ಪುಡಿ ಇಡ್ಲಿ ಅಂತೆಲ್ಲ ತಿಂತಾರಲ್ವ, ಅದಕ್ಕೆ ಅಂಥೇಳಿ ಚಟ್ನಿ ಪುಡಿ ಮತ್ತು ತುಪ್ಪನೂ ಕೂಡ ಇಟ್ಟಿದ್ರು. ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಏನು ಹೇಳಿ, ಸಾಂಬಾರಲ್ವಾ. ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಕೂಡ ಇತ್ತು. ಮತ್ತು ಪಕ್ಕದಲ್ಲಿ 2 ಥರ ಚಟ್ನಿ ಕೂಡ ಇಟ್ಟಿದ್ರು. ನೆಕ್ಸ್ಟು ವಡೆ, ಸೆಟ್ ದೋಸೆ, ಅವಲಕ್ಕಿ, ಪಾಯಸ, ಆಲೂ ಪಲ್ಯ ಇದೆಲ್ಲ ಕೂಡ ಇತ್ತು. ಮತ್ತು 2 ಥರದ್ದು ನಾನ್ ವೆಜ್ ಐಟಮ್ ಇತ್ತು. ನಾನಿಲ್ಲಿ ನಾನ್ ವೆಜ್ ಐಟಮ್ ಎಲ್ಲ ಏನು ತೋರ್ಸಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ ಡಿಫ್ರೆಂಟ್ ಸಲಾಡ್ಸು ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳು, ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಮತ್ತು ಕಟ್ ಮಾಡಿರೋ ಪಪ್ಪಾಯ ಮತ್ತು ಕಲ್ಲಂಗಡಿ ಹಣ್ಣು ಕೂಡ ಇತ್ತು. ಮತ್ತು ಇಲ್ಲಿ ಫ್ಲೇವರ್ಡ್ ಮಿಲ್ಕ್ ಇತ್ತು. ಒಂದು ವೆನಿಲ್ಲಾ ಫ್ಲೇವರ್ದು, ಇನ್ನೊಂದು ಸ್ಟ್ರಾಬೆರಿ ಫ್ಲೇವರ್ದು. ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ನಮಗೇನಾದರೂ ಸೆಟ್ ದೋಸೆ ಬೇಡ, ಮಸಾಲೆ ದೋಸೆನೇ ಬೇಕು ಅಂತಂದರೆ ಮಸಾಲೆ ದೋಸೆನೇ ಪ್ರಿಪೇರ್ ಮಾಡಿ ಬಿಸಿ ಬಿಸಿ ಮಸಾಲೆ ದೋಸೆನ ಕೊಡ್ತಾರೆ ನಮಗೆ. ನಾವು ಏನೇ ತಿಂಡಿ ತಿಂದು ಆದಮೇಲೆ 1 ಕಪ್ ಕಾಫಿ ಇಲ್ಲ ಅಂತಂದರೆ 1 ಕಪ್ ಟೀ ಕುಡಿದ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ ಅಲ್ವಾ. ಇಲ್ಲಿ ನೋಡಿ ಟೀ ಕಾಫಿ ಲವರ್ಸಿಗೆ ಟೀ ಮತ್ತು ಕಾಫಿನ ನೀಟಾಗಿ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಒಂದು ದಿನಕ್ಕೆ ರೂಮೆಲ್ಲ ಎಷ್ಟಾಯಿತು ಅಂತ ಹೇಳೋದಾದರೆ, ನಾನು ಆವಾಗಲೇ ಹೇಳಿದೆ ಸೂಟ್ ರೂಮ್ನ ಬುಕ್ ಮಾಡಿದ್ವಿ ಅಂತ. ಇಲ್ಲಿ 3 ಥರದ ರೂಮ್ ಇದೆ. ಎಕ್ಸಿಕ್ಯೂಟಿವ್ ರೂಮು, ಸುಪೀರಿಯರ್ ರೂಮು ಮತ್ತು ಸೂಟ್ ರೂಮ್ ಅಂಥೇಳಿ. ಎಕ್ಸಿಕ್ಯೂಟಿವ್ ರೂಮ್ ಆದರೆ ಪ್ರೈಸ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆಯೇ ಸುಪೀರಿಯರ್ ರೂಮ್ ಬುಕ್ ಮಾಡ್ತೀರಾ ಅಂತಂದರೆ ಮೀಡಿಯಮ್ ರೇಂಜ್ ಇರುತ್ತೆ ಪ್ರೈಸು. ಸೂಟ್ ರೂಮ್ ಬುಕ್ ಮಾಡ್ತೀರಾ ಅಂತಂದರೆ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ರೂಮ್ ಜೊತೆಗೆ ಬ್ರೇಕ್ಫಾಸ್ಟು ಕೂಡ ಬುಕ್ ಮಾಡಿದ್ವಿ. ನಾನಿಲ್ಲಿ ಎಷ್ಟಾಗುತ್ತೆ ಅಂತ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ. 5269, ಅದಕ್ಕೆ 1158 ರೂಪಾಯಿ.
ಟ್ಯಾಕ್ಸು ಇದೆಲ್ಲ ಸೇರಿಸಿ ಓವರಾಲ್ ಆಗಿ ಒಂದು 6,000 ರೂಪಾಯಿ ಒಂದು ದಿನಕ್ಕೆ ರೂಮ್ ರೆಂಟ್ ಆಗುತ್ತೆ. ಇನ್ನು ನೀವು ಬರೀ ರೂಮ್ ಕೂಡ ಬುಕ್ ಮಾಡ್ಬೋದು, ಇಲ್ಲ ಅಂತಂದರೆ ರೂಮ್ ವಿತ್ ಬ್ರೇಕ್ಫಾಸ್ಟು ಮತ್ತು ಲಂಚು ಡಿನ್ನರು ಇದೆಲ್ಲ ಕೂಡ ಆಪ್ಷನ್ ಇದೆ. ನೀವು ಯಾವ ರೂಮ್ನ ಬುಕ್ ಮಾಡ್ತೀರಾ ಅದ್ರ ಮೇಲೆ ಕಾಸ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆಯೇ ನೀವು ಯಾವ ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡ್ತೀರಾ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮೇಕ್ ಮೈ ಟ್ರಿಪ್ಪು, ಅಗೋಡಾ ಈ ಥರದ್ದೆಲ್ಲ ಡಿಫ್ರೆಂಟ್ ವೆಬ್ಸೈಟ್ಸ್ ಇದೆ ಅಲ್ಲ, ಯಾವ ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡ್ತೀರಾ ಅವತ್ತಿನ ರೇಟ್ ಏನಿದೆ ಅದ್ರ ಮೇಲೆ ರೂಮ್ ರೆಂಟು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಒಂದಿನ ಸ್ಟೇ ಮಾಡೋದಕ್ಕೆ 6,000 ಆಯಿತು ಅಂತ ಹೇಳಿದ್ನಲ್ವ, ಆದರೆ ನಾವು 1 ರೂಪಾಯಿನೂ ಕೂಡ ಪೇ ಮಾಡಿಲ್ಲ ಇಲ್ಲೂ ಕೂಡ. ಯಾಕೆ ಅಂತ ಅಂದರೆ ಈ ಫ್ಲೈಟಲ್ಲಿ ಹೋಗೋದು ಬರೋದು ನಮ್ಮದು ಪಾಯಿಂಟ್ಸ್ ಇತ್ತಲ್ಲ, ಅದರಲ್ಲೇ ನಾವು ವೆಲ್ಲಿಂಗ್ಟನ್ನಲ್ಲಿ ಒಂದು 4 ಸ್ಟಾರ್ ಹೋಟೆಲ್ನ ಬುಕ್ ಮಾಡಿದ್ವಿ. ಇನ್ನು ಉಳಿದಿದ್ದ ರಿಮೈನಿಂಗ್ ಅಮೌಂಟಲ್ಲಿ ಕ್ಲಾರ್ಕ್ಸಿನ್ನು ಕೂಡ ನಾವು ಅದರಲ್ಲೇ ಬುಕ್ ಮಾಡಿಬಿಟ್ವಿ. ಈ ಕ್ಲಾರ್ಕ್ಸಿನ್ ಹೋಟೆಲ್ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು. ಒಳ್ಳೆ ಆ್ಯಂಬಿಯನ್ಸು, ಬ್ರೇಕ್ಫಾಸ್ಟು ಮತ್ತು ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿದ್ರಿ ಅಲ್ವಾ ನಾವು ಸ್ಟೇ ಮಾಡಿದ ಹೋಟೆಲ್ ಯಾವುದು, ಹೇಗಿತ್ತು ಅಂಥೇಳಿ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ಶೇರ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.